ಒಂದು ಚಿಕ್ಕ ಊರಲ್ಲಿ ಸೀತಾ ಅನ್ನೋ ಹುಡುಗಿ ಇದ್ದಳು. ಅವಳ ಜೀವನ ಒಂದು ಕನಸಿನಂತಿರಲಿಲ್ಲ. ಆದರೆ ಅವಳ ಹೃದಯ ತುಂಬ ದೊಡ್ಡದು. ಮನೆಯಲ್ಲಿ ಅಪ್ಪನ ಆರೋಗ್ಯ ಸರಿ ಇರಲಿಲ್ಲ. ಅಮ್ಮ ದಿನ ಪೂರ್ತಿ ಕೆಲಸ ಮಾಡುತ್ತಿದ್ದರು. ತಮ್ಮಂದಿರ ಓದಿಗೆ ಹಣ ಬೇಕಿತ್ತು. ಅದಕ್ಕೆ ಅವಳು ಏನು ಮಾಡಿದಳು ಗೊತ್ತಾ? ತನ್ನ ಕನಸುಗಳನ್ನು ಒಂದೊಂದಾಗಿ ಬಿಟ್ಟು ಬಿಟ್ಟಳು. ಅವಳಿಗೆ ಓದಬೇಕು ಅನಿಸಿತು. ಆದರೆ ಮನೆಯ ಪರಿಸ್ಥಿತಿ ನೋಡಿ ಕೆಲಸಕ್ಕೆ ಹೋಗಿದಳು. ಅವಳಿಗೆ ನಗೋದು ಇಷ್ಟ. ಆದರೆ ಮನೆಯವರ ಕಷ್ಟ ನೋಡಿ ತನ್ನ ನಗು ಮರೆಮಾಡಿಕೊಂಡಳು. ಹೀಗೆ ದಿನಗಳು ಕಳೆಯುತ್ತಾ ಹೋಯಿತು. ಮನೆಯಲ್ಲಿ ಎಲ್ಲರೂ ಅವಳ ಮೇಲೆ ಅವಲಂಬಿತರಾಗಿದ್ದರು. ಆದರೆ ಯಾರಿಗೂ ಒಂದು ಪ್ರಶ್ನೆ ಕೂಡ ಬರಲಿಲ್ಲ, ನೀನು ಹೇಗಿದೀಯ? ಒಂದು ದಿನ ಅವಳು ತುಂಬ ಬೇಸರಗೊಂಡು ಕನ್ನಡಿಯಲ್ಲಿ ತನ್ನನ್ನೇ ನೋಡಿಕೊಂಡಳು. ನಾನು ಯಾರು ಅನ್ನೋ ಪ್ರಶ್ನೆ ಅವಳನ್ನೇ ಕಾಡಿತು. ಅವಳು ಎಲ್ಲರಿಗೋಸ್ಕರ ಬದುಕಿದಳು. ಆದರೆ ತನಿಗೋಸ್ಕರ ಒಂದು ದಿನವೂ ಬದುಕಿರಲಿಲ್ಲ. ಆ ದಿನ ಅವಳು ಒಂದು ನಿರ್ಧಾರ ತೆಗೆದುಕೊಂಡಳು. ಇವತ್ತಿನಿಂದ ನಾನು ನನಗೋಸ್ಕರ ಬದುಕುತ್ತೀನಿ. ಸ್ವಲ್ಪ ಸ್ವಲ್ಪವಾಗಿ ತನ್ನ ಜೀವನವನ್ನು ಬದಲಾಯಿಸಲು ಶುರು ಮಾಡಿದಳು. ಮತ್ತೆ ಓದನ್ನು ಹಿಡಿದಳು. ತನ್ನ ಕನಸುಗಳನ್ನು ಹಿಂಬಾಲಿಸುತ್ತಾ ಹೋದಳು. ಮೊದಲು ಎಲ್ಲರೂ ಆಶ್ಚರ್ಯಪಟ್ಟರು. ನಂತರ ನಿಧಾನವಾಗಿ ಅವಳನ್ನು ಗೌರವಿಸಲು ಶುರು ಮಾಡಿದರು. ನೀವೇ ನಿಮ್ಮ ಜೀವನದ ಮುಖ್ಯ ಪಾತ್ರ. ನೀವು ನಿಮಗಾಗಿಯೇ ಬದುಕದೇ ಇದ್ದರೆ ಯಾರೂ ನಿಮಗಾಗಿ ಬದುಕಲ್ಲ. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಂತಹ ಇನ್ನಷ್ಟು ಹೊಸ ಕತೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.